ವೇದಮೂರ್ತಿ ಪ್ರಜಾಪವರ್ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ದಕ್ಷಿಣ ಪೂರ್ವ ವಲಯ ನಗರ ವಿಜಯಪುರ ಸುದ್ದಿ. ಕೆಪುರಂ ವಿಧಾನಸಭೆಯ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿಜೆಪಿ ಶ್ರೀಯುತ ಬಿಎ ಬಸವರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಬಡವರ ಬಂಧು ದೀನ ಆಶಾ ಕಿರಣ, ರೈತರ ಮಗ ಹಾಗೂ ಸಮಾಜ ಸೇವಕ ಅಧ್ಯಕ್ಷರು ಬಾಬು ಸೆಲ್ವಂ ರವರಿಗೆ ಶ್ರೀಮತಿ ರಾಧಿಕಾ ವಿಜಯೇ ವಿಜಯಪುರ ವಾರ್ಡ್ ನಂಬರ್ 17ರ ಬಿಜೆಪಿ ಪಕ್ಷದ ಪ್ರಬಲ ಕಾರ್ಪೊರೇಟರ್ ಆಕಾಂಕ್ಷಿ ಬಾಬು ಸೆಲ್ವಂ ರವರಿಗೆ ಜನ್ಮದಿನದ ಶುಭಾಶಯ ಹಾರೈಸಿದರು. ಇದೇ ಸಂದರ್ಭದಲ್ಲಿ ವಿಜಯಪುರ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕರ್ವೆ ಮುಖಂಡರಾದ ಅಧ್ಯಕ್ಷರು ಪ್ರಕಾಶ್ ಬಾಬು ಸೆಲ್ವಂ ರವರಿಗೆ ಬಾಮೈದನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರ್ವೆ ಮುಖಂಡರಾದ ಅಧ್ಯಕ್ಷರು ಪ್ರಕಾಶ್ ರವರು ಅವರಿಗೆ ದೇವರು ನಿಮಗೆ ಉತ್ತಮ ಆರೋಗ್ಯ ಮತ್ತು ಸುಖ ಸಂಪತ್ತು ಐಶ್ವರ್ಯ ನೀಡಲಿ, ನಿಮ್ಮ ಜನಸೇವೆ ಹೀಗೆ ನಿರಂತರವಾಗಿ ಮುಂದುವರಿಯಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಹಲವಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ವೇದಮೂರ್ತಿ NKS TV4 ಬೆಂಗಳೂರು. ನಮಸ್ಕಾರ. ಇವತ್ತು 4ನೇ ತಾರೀಕು ಫೆಬ್ರವರಿ 4ನೇ ತಾರೀಕು ನಮ್ಮ ಮಾಜಿ ಸಚಿವರು ಕೆಪುರಂ ಕ್ಷೇತ್ರದ ಜನಪ್ರಿಯ ನಾಯಕರು MLA ಆದ ಬೈತಿ ಬಸವರಾಜನವರಿಗೆ ಇವತ್ತು ಹುಟ್ಟುಹಬ್ಬ. ಫೆಬ್ರವರಿ 4ರಂದು ನಮಗೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ಇರುತ್ತೆ ಕೆಪುರಂ ಕ್ಷೇತ್ರದಲ್ಲಿ. ಯಾಕಂದರೆ ನಮ್ಮ ನಾಯಕರಾದ ಬೈತಿ ಬಸವರಾಜನವರಿಗೆ ಇಡೀ ಮನೆಯಲ್ಲೂ ಎಲ್ಲರಿಗೂ ಒಂದು ಪ್ರೀತಿ ಮಾಡುವಂಥ ನಾಯಕ, ಪ್ರೀತಿಸುವಂಥ ನಾಯಕ, ಬಡವ್ರ ಪರ ಇರೋ ನಾಯಕ. ಅದರಿಂದ ಕೆಪುರಂ ಕ್ಷೇತ್ರದಲ್ಲಿ ನಮ್ಮ ಫೆಬ್ರವರಿ 4 ಬೈತಿ ಬಸವರಾಜನ ಬರ್ತಡೇ ಅಂದರೆ ಅವ್ರು ಹುಟ್ಟಿದ ಹಬ್ಬ ಅಂದರೆ ಎಲ್ಲರೂ ಮನೆಯಲ್ಲಿ ಅವರು ಸ್ವಂತ ಅಣ್ಣ ತಮ್ಮಂದಿರಿಗಿನ ಹೆಚ್ಚಿನಾಗಿ ಬಸವರಾಜನ ಕೆಪುರಂ ಕ್ಷೇತ್ರದಲ್ಲಿ ಮೆಚ್ಕೊಳ್ತಾರೆ. ಅದರಿಂದ ಈ ಫೆಬ್ರವರಿ 4 ಬೈತಿ ಬಸವರಾಜನಿಗೆ ಪ್ರತಿಯೊಂದು ವರ್ಷವೂ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಇಕ್ಕಿ ಬಸವರಾಜನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅವರಿಗೆ ದೇವರ ಆಯುಸ್ಸು ಆರೋಗ್ಯ, ಈ ರಾಜಕೀಯದಲ್ಲಿ ತುಂಬ ಅವರಿಗೆ ಇನ್ನೂ ಅಧಿಕಾರಗಳು ಜಾಸ್ತಿ ಬರಲಿ ಅಂಥೇಳಿ ವರ್ಷ ಎಲ್ಲರೂ ನಾವು ಬೇಡ್ಕೊಂಡು ಇವತ್ತು ಎಲ್ಲ ಪೂಜೆ ದೇವಸ್ಥಾನ ನಮ್ಮ ಇವಾಗ ಹೊಸದಾಗಿ GB ಅಂತೇಳಿ ಗ್ರೇಟರ್ ಬೆಂಗಳೂರಾಗಿದೆಲ್ಲ ವಾರ್ಡ್ ನಂಬರ್ 17 ವಿಜಯಪುರ. ಈ ಇದರಲ್ಲಿ ನಮ್ಮ ವೈಫ್ ರಾಧಿಕಾ ಅಂತೇಳಿ ಅವರಿಗೆ ಕ್ಯಾಟಗರಿ ಆಗಿದೆ. ಈ ಸತಿ ಲೇಡಿ ರಿಸರ್ವೇಷನ್ ಆಗಿದೆ. ನಾವೇ ಕ್ಯಾಂಡಿಡೇಟ್ ಸಮೇತ ಇದೆ ಅಂತೇಳಿ ಸಾಹೇಬರು ಇದು ಮಾಡ್ಕೊಂಡು ಓಡಾಡ್ತಾ ಇದೆ. ಇವತ್ತು ಬೈತಿ ಬಸವರಾಜನ ಬರ್ತಡೇ ಇರೋದ್ರಿಂದ ದೇವಸ್ಥಾನಗಳಲ್ಲೆಲ್ಲ ಪೂಜೆಗಳು ಮಾಡಿ ಅರ್ಚನೆ ಮಾಡಿಸಿ ಕೇಕ್ ಕಟ್ ಮಾಡಿ ಅನ್ನದಾನಗಳು ಎಲ್ಲ ಬಡವರಿಗೆಲ್ಲ ಇದು ಮಾಡಿದ್ದೀವಿ. ಯಾವತ್ತಿಗೂ ಬಸವರಾಜನ ಜೊತೆ ನಾವು ವಿಜಯಪುರ ಗ್ರಾಮಸ್ಥರು ಯಾವತ್ತಿಗೂ ಬಸವರಾಜನ ಜೊತೆ ಇರ್ತೀವಿ. ಬಸವರಾಜನ ಕೈ ಬೆಂಬಲ ಇರ್ತೀವಿ. ಬಸವರಾಜನ ಯಾವ ಕಾಲವರೆಗೂ ರಾಜಕೀಯದಲ್ಲಿ ಇರ್ತಾರೋ ಅವ್ರಿಗೆ ಬೆಂಬಲ ಕೊಡ್ತಾನೆ ಇರ್ತೀವಿ ಅಂಥೇಳಿ ಹೇಳ್ಕೊಳ್ತಾ ದೇವರು ಬಸವರಾಜನಿಗೆ ಆಯುಸ್ಸು ಆರೋಗ್ಯ ಇಂಡಸ್ಟ್ರಿ ರಾಜಕೀಯದಲ್ಲಿ ಎಲ್ಲ ರೀತಿಯಾದ ಶಕ್ತಿಯ ದೇವರು ಕೊಡ್ತೀವಿ ಅಂತೇಳಿ ಕೇಳ್ಕೊಳ್ತೀವಿ. ಸರ್, ಇನ್ನೊಂದು ಇವಾಗ ಎಲೆಕ್ಷನ್ ಬರ್ತಾ ಇದೆಯಾ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಎಲೆಕ್ಷನ್ ಬಸವರಾಜನ ಹೆಂಗೆ ಹೇಳ್ತಾರೆ ಹಂಗೆ ಕೆಪುರಂ ಕ್ಷೇತ್ರದಲ್ಲಿ ನಮ್ಮ BJP ಕಾರ್ಯಕರ್ತರು ವಿಜಯಪುರದಲ್ಲೂ ಅಷ್ಟೇ ಬಸವರಾಜನ ಯಾವ ರೀತಿ ಹೇಳ್ತಾರೋ ಆ ರೀತಿ ಬಸವರಾಜನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ಕೊಂಡು ಸರ್. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು ಸರ್? ನನ್ನ ಹೆಸರು ಬಾಬು ಸೆಲ್ವಂ ಅಂತೇಳಿ ವಿಜಯಪುರ. ಸರ್ ಹೇಳಿ. ನಮಸ್ಕಾರ. ಇವತ್ತು ಶ್ರೀಯುತ ಬೈತಿ ಬಸವರಾಜಣ್ಣವರ ಹುಟ್ಟುಹಬ್ಬವನ್ನು ವಿಜಯಪುರದ GB ವಾರ್ಡ್ ನಂಬರ್ 17ರಲ್ಲಿ ನಮ್ಮ ರಾಧಿಕಾ ಬಾಬು ಅವರು ವಿಜೃಂಭಣೆಯಿಂದ ವಿಜಯಪುರದಲ್ಲಿ ಆಚರಿಸಲಾಯಿತು. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಕೇಕ್ ಕಟ್ ಮಾಡಿ ಪ್ರತಿಯೊಂದು ಆ ಭಾಗದ ಎಲ್ಲ ನಾಗರಿಕರಿಗೂ ಅನ್ನದಾನವನ್ನು ಸಹ ಮಾಡಿರ್ತಾರೆ. ಅದೇ ವಿಧವಾಗಿ ಇವತ್ತು ಬಸವರಾಜಣ್ಣವರ ಹುಟ್ಟುಹಬ್ಬವನ್ನು KRಪುರಂ ಎಲ್ಲ ಭಾಗಗಳಲ್ಲಿ ಆಚರಣೆ ಮಾಡಿರ್ತಾರೆ. ಇವತ್ತು ನಮ್ಮ ವಿಜಯಪುರದ ವಾರ್ಡ್ ನಂಬರ್ 17 ಆಕಾಂಕ್ಷಿಯಾದಂಥ ಬಾಬು ಸೆಲ್ವಂ ರಾಧಿಕಾ ಅವರು ಎಲ್ಲ ದೇವಸ್ಥಾನಗಳಿಗೂ ಮತ್ತು ಈ ವಿಜಯಪುರ ಭಾಗದ ಎಲ್ಲ ಬಡ ಮಕ್ಕಳಿಗೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಬೈತಿ ಬಸವರಾಜನವ್ರಿಗೆ ಆರೋಗ್ಯ ಮತ್ತು ಆಯುಷು, ಅವ್ರ ಕುಟುಂಬದ ಎಲ್ಲ ಮಕ್ಕಳಿಗೂ ಮತ್ತು ಹಿರಿಯರಿಗೂ ಸಹ ಎಲ್ಲರಿಗೂ ಬೇಡಿಕೊಂಡು ಇವತ್ತು ಈ ಒಂದು ಫೆಬ್ರವರಿ 4ನೇ ತಾರೀಕು ವಿಶೇಷವಾದ ದಿನ ಆದ್ದರಿಂದ ಇವತ್ತು ಎಲ್ಲ ಆಚರಣೆಯಿಂದ ಎಲ್ಲ ಮುಖಂಡರುಗಳು ಸಂತೋಷವಾಗಿ ಆಚರಣೆ ಮಾಡಿರ್ತಾರೆ. ಅವ್ರಿಗೂ
ಮತ್ತು ಬಾಬು ಸೆಲ್ವಂ ಕುಟುಂಬದವ್ರಿಗೂ ಆ ದೇವರು ಆಯುಷ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ 5ನೇ ತಾರೀಕು ಬಾಬು ಸೆಲ್ವಂ ಅವ್ರದ್ದು ಬರ್ತ್ಡೇ ಇರುತ್ತೆ. ಅದಕ್ಕೂ ಸಹ ಎಲ್ಲ KR ಪುರಮ್ನ ಮುಖಂಡರುಗಳು, BJPಯಿಂದ ಮುಖಂಡರುಗಳು ಬಂದು ಅವ್ರಿಗೂ ಸಹ ಅವ್ರ ಕುಟುಂಬದವ್ರಿಗೆ, ರಾಧಿಕಾ ಬಾಬು ಅವ್ರಿಗೆ ಆಶೀರ್ವಾದ ಮಾಡಬೇಕಂತಲ್ಲಿ ಕಳಕಳಿ ಪ್ರಾರ್ಥನೆ ಮಾಡಿಕೊಳ್ತಾ ಈ ಒಂದು ವಿಶೇಷವಾದ ದಿವಸವನ್ನು ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೀನಿ. ಜೈ ಹಿಂದ್. ನಿಮ್ಮ ಹೆಸರು ಸರ್? ಸೂರ್ಯಪ್ರಕಾಶ್. ನನ್ನ ಹೆಸರು ಸೂರ್ಯಪ್ರಕಾಶ್. ಈ ದಿನ 4ನೇ ತಾರೀಕು ನಮ್ಮ ಕ್ಷೇತ್ರದ ಶಾಸಕರಾದ ಬೈರತಿ ಬಸವರಾಜಣ್ಣನವರ ಹುಟ್ಟಿದಬ್ಬವನ್ನು ಈ 17 ನಂಬರ್ ವಾರ್ಡ್ GBA ಅಲ್ಲಿ ವಿಜೃಂಭಣೆಯಿಂದ ನಮ್ಮ ಬಾಬು ಸೆಲ್ವಂ ಸಮಾಜ ಸೇವಕರು ಮತ್ತು BJP ಮುಖಂಡರು ಮತ್ತು ಅವರ ಧರ್ಮಪತ್ನಿಯಾದ ರಾಧಿಕಾ ಬಾಬುರವರು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಮತ್ತು ಈ ದಿನದ ಈ ವಿಜಯಪುರ ವಾರ್ಡಿನ ಎಲ್ಲ ಸಮಸ್ತ ನಾಗರಿಕರು ಈ ಬಸವರಾಜಣ್ಣ ಹಬ್ಬವನ್ನು ಪ್ರತಿ ವರ್ಷವೂ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತಾರೆ. ಸೊ ಹಾಗಾಗಿ ಈ ದಿನ ಅವರ ಹಬ್ಬದ ವಿಶೇಷವನ್ನು ಎಲ್ಲರೂ ಆಚರಿಸ್ತಾರೆ. ಅವರಿಗೆ ನಮ್ಮ ವಾರ್ಡಿನ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತೇವೆ. ನಿಮ್ಮ ಹೆಸರು? ಅದೇ ರೀತಿ ನಾಳೆ ಯುವಕರ ಕಣ್ಮಣಿ, ದೀನದಲಿತರ ಬಂಧು, ಸಮಾಜ ಸೇವಕರು ಮತ್ತು ಈ 17 ನಂಬರ್ ವಾರ್ಡಿನ ಜನರ ನಾಡಿಮಿಡಿತ ಬಾಬು ಸೆಲ್ವಂ ಅವರ ಹುಟ್ಟಿದಬ್ಬವನ್ನು ಆಚರಿಸ್ತೇವೆ. ಅದೇ ರೀತಿ ಅವರ ಧರ್ಮಪತ್ನಿಯಾದ ರಾಧಿಕಾ ಬಾಬುರವರು ಇದೇ ವಾರ್ಡ್ನಲ್ಲಿ 17 ವಾರ್ಡ್ನಲ್ಲಿ BJP ಆಕಾಂಕ್ಷಿಯಾಗಿ ಅವರು ಸ್ಪರ್ಧಿಸುತ್ತಿದ್ದಾರೆ. ಅವರಿಗೂ ಈ ವಾರ್ಡಿನ ಪರವಾಗಿ ಶುಭಾಶಯಗಳು ತಿಳಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.